ನನ್ನ ಹೆಸರು ಚಂದ್ರಶ್ರೀ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡ ಮಾರ್ಗೊಂಡನಹಳ್ಳಿ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಉಪ್ಪಿನ ದ್ರವದಲ್ಲಿ ಮೊಟ್ಟೆಯು ತೇಲುವುದು ಮತ್ತು ನೀರಿನಲ್ಲಿ ಮೊಟ್ಟೆಯು ಮುಳುಗುವುದು ಮತ್ತು ನೀರಿನಲ್ಲಿ ಎಣ್ಣೆಯು ತೇಲುವುದು. ಇದಕ್ಕೆ ಬೇಕಾದ ಸಾಧನಗಳು: ಮೊದಲಿಗೆ 4 ಗಾಜಿನ ಲೋಟಗಳು, 2 ಮೊಟ್ಟೆಗಳು. ಮೊದಲಿಗೆ ಒಂದು ಲೋಟಕ್ಕೆ ಉಪ್ಪಿನ ದ್ರವಣ ಮತ್ತು ಮತ್ತೊಂದು ಲೋಟಕ್ಕೆ ನೀರನ್ನು ತುಂಬಿಸಬೇಕು. ಈಗ ನೀರಿಗೆ ಒಂದು ಮೊಟ್ಟೆಯನ್ನು ನಿಧಾನವಾಗಿ ಹಾಕಬೇಕು. ಈಗ ನೀರಿನಲ್ಲಿ ಮೊಟ್ಟೆಯು ಮುಳುಗಿದೆ. ಈಗ ಉಪ್ಪಿನ ದ್ರವಣಕ್ಕೆ ಒಂದು ಮೊಟ್ಟೆಯನ್ನು ನಿಧಾನವಾಗಿ ಹಾಕಬೇಕು. ಈಗ ಉಪ್ಪಿನ ದ್ರವಣದಲ್ಲಿ ಮೊಟ್ಟೆಯು ತೇಲುತ್ತಿದೆ. ಈ ಹಿಂದೆ ಇರುವ ವೈಜ್ಞಾನಿಕ ಸತ್ಯವೇನೆಂದರೆ, ಮೊಟ್ಟೆಯ ಸಾಂದ್ರತೆ ಹೆಚ್ಚಾಗಿದ್ದು ನೀರಿನ ಸಾಂದ್ರತೆ ಕಡಿಮೆ ಇರುವುದರಿಂದ ನೀರಿನಲ್ಲಿ ಮೊಟ್ಟೆಯು ಮುಳುಗಿದೆ. ಅದೇ ರೀತಿ ಉಪ್ಪಿನ ದ್ರವದ ಸಾಂದ್ರತೆಯು ಹೆಚ್ಚಾಗಿದ್ದು ಮೊಟ್ಟೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಉಪ್ಪಿನ ದ್ರವಣದಲ್ಲಿ ಮೊಟ್ಟೆಯು ತೇಲುತ್ತಿದೆ. ಅದೇ ರೀತಿ ನಾವು ಈಗ ನೀರಿನಲ್ಲಿ ಎಣ್ಣೆ ತೇಲುವ ಪ್ರಯೋಗ ಮಾಡೋಣ. ಮೊದಲಿಗೆ ಒಂದು ಲೋಟಕ್ಕೆ ನೀರನ್ನು ತುಂಬಿಸಬೇಕು. ಈಗ ನೀರಿಗೆ ನಿಧಾನವಾಗಿ ಎಣ್ಣೆಯನ್ನು ಹಾಕಬೇಕು. ಈಗ ನೀರಿನಲ್ಲಿ ಎಣ್ಣೆಯು ತೇಲುತ್ತಿದೆ. ಈ ಹಿಂದೆ ಇರುವ ವೈಜ್ಞಾನಿಕ ಸತ್ಯವೇನೆಂದರೆ, ನೀರಿನ ಸಾಂದ್ರತೆ ಹೆಚ್ಚಾಗಿದ್ದು ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ನೀರಿನಲ್ಲಿ ಎಣ್ಣೆಯು ತೇಲುತ್ತಿದೆ. ನಾವು ಉಪ್ಪಿನ ದ್ರವಣದಲ್ಲಿ ಮೊಟ್ಟೆಯು ತೇಲುವುದು ಮತ್ತು ನೀರಿನಲ್ಲಿ ಮೊಟ್ಟೆಯು ಮುಳುಗುವುದು ಮತ್ತು ನೀರಿನಲ್ಲಿ ಎಣ್ಣೆ ತೇಲುವ ಪ್ರಯೋಗ ಮಾಡಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಸಾಂದ್ರತೆ. ಸಾಂದ್ರತೆ ಎಂದರೇನು ಎಂದು ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ. ಸಾಂದ್ರತೆ ಎಂದರೆ ಒಂದು ವಸ್ತುವು ಎಷ್ಟು ದಟ್ಟವಾಗಿದೆ ಅಥವಾ ಎಷ್ಟು ದ್ರವ್ಯರಾಶಿಗಳು ಅಡಕವಾಗಿದೆ ಎಂಬುದನ್ನು ತೋರಿಸುತ್ತದೆ. ಅನ್ವಯ: ಸಾಂದ್ರತೆಯ